ಬುದ್ಧ ಪೂರ್ಣಿಮೆ ಇವತ್ತು ಬುದ್ಧ ಜಯಂತಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹಾರೈಸ್ತೇನೆ. ಸರ್, ಹಿತ್ತಲ ಗಿಡ ಮದ್ದಲ್ಲ ಅಂತ ನೀವು ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳಕ್ಕೆ ಟ್ರೈ ಮಾಡಿದ್ರು ಸರ್. ಯಾವುದೋ ಪಕ್ಕದ ದೇಶದವ್ರು ಹೇಳಿದಾಗ ಸುಮ್ಮನೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಇವತ್ತು ಎರಡೂ ದೇಶಗಳ ಸೇನಾಧಿಕಾರಿಗಳ ಪ್ರಮುಖವಾದ ಸಭೆ ಇದೆ. ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ, ಯಾಕೆಂದ್ರೆ ಇಬ್ಬರದು ಸಭೆ ಇದೆ. ಗೊತ್ತಿಲ್ಲ ನನಗೆ. ಈಗ ಸೀಸ್ ಫೈರು ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. DGMOಗಳು ಸಭೆ ನಡೀತದೆ, ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ರಾಹುಲ್ ಗಾಂಧಿ ಅವರು ಲೆಟರ್ ಬರೆದ್ರೆ ಇಲ್ಲ, ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರಿಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರಿಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಸರ್, ಅವರು ಯುದ್ಧ ವಿರಾಮ ಅಂತ ಅಂದ್ರು ಮತ್ತೆ ಫೈರ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಪರಿಸ್ಥಿತಿ ಪಾಕಿಸ್ತಾನದವ್ರನ್ನ ಎನ್ನೇ ಫೈರಿಂಗ್ ಆಗಿಲ್ವಲ್ಲಯ್ಯ. ಈಗ ಅದಕ್ಕೆ DGMOಗಳು ಸೈಡ್ ಭೇಟಿ ಮಾಡ್ತಾರಲ್ಲ, ಅವ್ರು ಏನು ತೀರ್ಮಾನ ಮಾಡ್ತಾರಲ್ಲ, ಏನೇನು ಚರ್ಚೆ ನಡೀತದೆ ನೋಡೋಣ. ಸರ್, ಒಂದು ಪೊಲಿಟಿಕಲ್ ಪಾರ್ಟಿ ಯುದ್ಧ ಆಗಿದ್ದು ಫೋರ್ಸಸ್ ಫೈಟ್ ಮಾಡಿದ್ರು. ಒಂದು ಪೊಲಿಟಿಕಲ್ ಪಾರ್ಟಿ ಕ್ರೆಡಿಟ್ ತಗೊಳೋದು ಎಷ್ಟು ಸೂಕ್ತ ಸರ್? ಯಾಕಂದ್ರೆ ಅವ್ರ ನಾಯಕತ್ವ ಇರ್ಬೋದು, ಇಲ್ಲ ಒಂದು ಪಾರ್ಟಿ ಇರ್ಬೋದು. ಯಾರು ಸೆಲೆಬ್ರೇಷನ್ ನಾವು ಗೆದ್ದಿದ್ದೀವಿ, ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಫೋರ್ಸ್. ಗೊತ್ತಾಯ್ತಾ? ಯಾರಿಗೂ ಇದು ಯಾವುದು ಪೊಲಿಟಿಕಲ್ ಇದು ಕ್ರೆಡಿಟ್ ತಗೊಳ್ಳೋದಲ್ಲ. ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಡಿಫೆನ್ಸ್. ಇದೆಲ್ಲ ಅವ್ರಿಗೆ ಹೋಗ್ಬೇಕು. ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನದವರು ಹೋಗಿದ್ದಾರೆ. ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳಿಸಿದ್ದಾರೆ ಸರ್. ಅದೇ ಮೈಸೂರಿನಲ್ಲಿ 3 ಜನ ಮಕ್ಕಳು ಮಾತ್ರ ಇದ್ದಾರೆ. ಇನ್ನು ಬಾಕಿಯವರೆಲ್ಲ ಹೊರಟೋಗಿದ್ದಾರೆ. ಇಡೀ ರಾಜ್ಯದಲ್ಲಿ ಈ 3 ಮಕ್ಕಳು 6 ವರ್ಷದೊಳಗಡೆ ಇರ್ತಕ್ಕಂಥ 3 ಮಕ್ಕಳು. ಅದು ಏನಾಗಿದೆ ಅಂತಂದರೆ, ನಮ್ಮ ಇಂಡಿಯನ್ನು ಹೆಣ್ಮಗಳು, ಪಾಕಿಸ್ತಾನದವನು ಗಂಡ. ಸೊ ಹಂಗಾಗಿ 3 ಮಕ್ಕಳಾಗಿದ್ದಾವೆ. 3 ಮಕ್ಕಳು ಹೋಗಿದ್ರು ಬಾರ್ಡರ್ ಹತ್ರ, ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತೇಳಿ ವಾಪಸ್ ಬಂದಿದ್ದಾರೆ. ಸರ್, ಜನರು ಈಗಲೂ ಇಂದಿರಾ ಗಾಂಧಿ ಅವ್ರನ್ನ ನೆನ್ಕೊಳ್ಳಂತ ಕೆಲಸ ಮಾಡ್ತಾರೆ ಸರ್. 1970 ಈಗ ನಾನು 71 ಈಗಾಗಲೇ ಭಾಳ ವರ್ಷ ಆಗ್ಬಿಟ್ಟದೆ. 34 ವರ್ಷ ಆಗ್ಬಿಟ್ಟದೆ. ಈಗ ಮಾತಾಡಕ್ಕೆ ಹೋಗಲ್ಲ. 50 ವರ್ಷ 79 ಅಲ್ವಾ? 71 54 ವರ್ಷ ಆಗ್ಬಿಟ್ಟದೆ. ಪ್ರತೀಕಾರ ಅಂದ್ರೆ ಅದು ಅನ್ನೋ ರೀತಿಯಲ್ಲಿ ಮಾತಾಡೋದು ಶುರುವಾಗಿದೆ. ಈಗ ನಾನು ಅದ್ರ ಬಗ್ಗೆ ಈಗ ನೀವು ಯಾಕೆ ವಾರ್ ಬಗ್ಗೆ ಭಾಳ ಸೀಜ್ ಫೈರ್ ಆಗಿದೆ, ಮಾತಾಡ್ತಾ ಇದ್ದಾರೆ DGMOಗಳು. ಮಾತಾಡ್ಲಿ ನೋಡು. ಮಾಡಬೇಕು ಅಂತ ಮಾಡಿದ್ದೀವಿ. ಬಿಕಾಸ್ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದಿನ್ನೂ ಸೀಜ್ ಫೈರ್ ಆಗಿರಲಿಲ್ಲ. ನಾವು ರಾಹುಲ್ ಗಾಂಧಿಗೆ, ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವರು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರಂತೆ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ. ಇವತ್ತು ಸಾಯಂಕಾಲದೊಳಗಡೆ ನಾವು ಮಾಡಬೇಕು ಅಂತ ಇದ್ದೀವಿ. ಸರ್ಕಾರ ರೆಫರೆಂಡಮ್ ಸಾರ್ವಜನಿಕರಿಗೆ ನಾವು ಮಾಡೋದು ಬೇರೆ ಸರ್. ನೀವು ಆಸ್ ಎ ಚೀಫ್ ಮಿನಿಸ್ಟರ್, ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ಸರ್ಕಾರ ನಡೆಸ್ತಾ ಇರೋದ್ರಿಂದ ಹೌ ಡು ಯು ರೇಟ್ ಯುವರ್ ಗವರ್ನಮೆಂಟ್ ಸರ್? ನಿಮ್ಗೆ ಸರ್ಕಾರ ಯಾವ ತರ ರೇಟ್ ಮಾಡ್ತೀರಾ? ಏನಾದರೂ ನುಡಿದಂತೆ ನಡೆದ ಸರ್ಕಾರ ಇದ್ರೆ ನಮ್ಮದೇ ಸರ್ಕಾರ.
ಪಟ್ಟು ಮಾತಿನಂತೆ ನಡ್ಕೊಂಡಿದ್ರೆ ನಮ್ಮ ಸರ್ಕಾರ. ಸಂಪುಟ ಪುನರಚನೆ ಬಗ್ಗೆ ಏನಾದ್ರು ಸಂಪುಟ ಪುನರಚನೆ ಬಗ್ಗೆ ಈ ಪ್ರಶ್ನೆ ಕೇಳ್ತಾ ಸಂಪುಟ ಇದ್ದೀಯ? ಪುನರಚನೆ ಮಾಡ್ತಾ ಇದ್ದೀರಾ? ಅಲ್ಲ, 2 ವರ್ಷ ಆಗ್ತಾ ಇರೋದ್ರಿಂದ. ಅಲ್ಲ ನೀನ್ ಮಾಡ್ಬೇಕು ಅಂತ ಅಲ್ಲ ನಾನು ಯಾಕೆ ಮಾಡಿ ನೀವು ಸರಿ ಚೀಫ್ ಮತ್ತೆ. ಮಿನಿಸ್ಟರ್ ನಾನು ಮಾಡುವಾಗ ನಿನ್ಗೆ ಹೇಳ್ತೀನಿ, ಅಲ್ಲ ಆತರ ಸಾಧ್ಯತೆ ಇದೆಯಾ? ಮಾಡುವಾಗ ಹೇಳ್ತೀನಿ ನಿನಗೆ. ತುಂಬಾ ಜನ ನನ್ನ ರಿಪ್ಲೈ ಈಸ್ ನಿಮಗೆ ಮಾಡುವಾಗ ಹೇಳ್ತೀನಿ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಯೂಸ್ ಮಾಡಿದಂತಹ ಪಟ್ಟಿ ಇದೆಯಲ್ಲ ಸರ್, ಹಾ? ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ ಹೇಳಿ ಒಂದು ಫಿಟ್ ಮಾಡಿದ್ದಾರೆ ಸರ್. ಆ ವರ್ಡ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಸರ್. ಯಾವುದು? ಡೊನಾಲ್ಡ್ ಟ್ರಂಪ್ ಅವರು ಟ್ರಂಪ್ ಯೂಸ್ ಮಾಡಿದ್ರು. ಅಮೆರಿಕ ಅಧ್ಯಕ್ಷರು ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ. ಈಗ ನೋಡಪ್ಪ, ಸೀಜ್ ಫೈರ್ ಆಗಿದೆ, Yes. ಸೀಜ್ ಫೈರ್ ವೆಲ್ಕಮ್ ಮಾಡಿದ್ದೀನಿ, ಇವತ್ತಿಗೆ ಸೀದಾ ಗೊತ್ತಾಯ್ತಾ? ಕಾರಣಗಳನ್ನ ಇವತ್ತು DGMಗಳು ಮೀಟಿಂಗ್ ಆದಮೇಲೆ ಏನು ಅಂತ ಗೊತ್ತಾಗುತ್ತೆ.